ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನೀವೇನು ಧರ್ಮಸ್ಥಳಕ್ಕೆ ಬಂದು ಆಲ್ಟಾಗಿ ಬೆಳಗ್ಗೆ ಎದ್ದು ಮಂಜುನಾಥ ಸ್ವಾಮಿ ದರ್ಶನ ಮುಗಿಸ್ಕೊಂಡು ಕುಕ್ಕೆಗೆ ಹೋಗೋ ಪ್ಲಾನ್ ಅನ್ನೋದಿದ್ರೆ ನಿಮಗೆ ಉಪಹಾರಕ್ಕಾಗಿ ಒಂದು ಪ್ಲೇಸ್ನ ರೆಕಮೆಂಡ್ ಮಾಡ್ತೀನಿ ಸ್ನೇಹಿತರೆ. ನೀವು ಧರ್ಮಸ್ಥಳದಿಂದ ಕುಕ್ಕೆಗೆ ಬರಬೇಕಾದ್ರೆ 7 ಕಿಲೋಮೀಟರ್ ದೂರದಲ್ಲಿ ನಿಡಲೆ ಅಂತಕ್ಕಂಥ ಒಂದು ಊರು ಸಿಗುತ್ತೆ. ಅಲ್ಲಿ ಉಡುಪಿ ದೋಸಾ ಕ್ಯಾಂಪ್ ಅಂತ ಒಂದು ಹೋಟೆಲ್ ಸಿಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಕ್ವಾಲಿಟಿ ಇರ್ಬೋದು, ಕ್ವಾಂಟಿಟಿ ಇರ್ಬೋದು, ಕ್ಲೀನ್ ಇರ್ಬೋದು. ಹಾಗೆ ನಿಮಗೆ ಒಳ್ಳೆ ರುಚಿಯಾದಂತಹ ಪ್ಯೂರ್ಲಿ ವೆಜ್ ಹೋಟೆಲ್ ಇದು. ತುಂಬ ಚೆನ್ನಾಗಿದೆ. ನಾವು ಕೂಡ ಇಲ್ಲಿ ಭೇಟಿ ಕೊಟ್ಟಿದ್ವಿ. ನಿಡಲೆ ಅಂತಕ್ಕಂಥ ಪ್ಲೇಸ್ ಇದು. ನೀವು ಧರ್ಮಸ್ಥಳದಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬರಬೇಕಾದ್ರೆ 7 ಕಿಲೋಮೀಟರ್ ದೂರದಲ್ಲಿ ಸಿಗುತ್ತೆ. ನಾವು ಪೂರಿ ಮತ್ತು ನೀರು ದೋಸೆ, ಪರೋಟ, ಚಿತ್ರಾನ್ನ, ದೋಸೆ ಹಾಗೂ ಈರುಳ್ಳಿ ದೋಸೆ ಇಷ್ಟನ್ನ ಆರ್ಡರ್ ಮಾಡಿದ್ವಿ, ತಿಂದ್ವಿ. ವಡೆ ಕೂಡ ಆರ್ಡರ್ ಮಾಡಿದ್ವಿ. ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಕೂಡ ಹೈಜಿನಿಕ್ ಆಗಿದೆ. ಪ್ಯೂರ್ಲಿ ವೆಜ್ ಹೋಟೆಲ್ ಇದು. ಬಹಳ ರುಚಿಯಾಗಿ ಮಾಡಿಕೊಡ್ತಾರೆ. ಇಲ್ಲಿ ಬರ್ತಕ್ಕಂಥ ಎಲ್ಲ ಗ್ರಾಹಕರನ್ನು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಈ ಓನರ್ ಇರ್ಬೋದು ಅಥವಾ ಇಲ್ಲಿ ಸಿಬ್ಬಂದಿ ವರ್ಗದವರೆಗೂ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಇಲ್ಲಿ ಪ್ಲೇಸು ತುಂಬ ಚೆನ್ನಾಗಿದೆ, ಕೂಲಾದ ವಾತಾವರಣ ಇದೆ. ನೀವು ನಿಧಾನಕ್ಕೆ ಆರಾಮಾಗಿ ಕೂತ್ಕೊಂಡು ತಿಂದು ಇಲ್ಲಿ ನೀವು ವಿಶ್ರಾಂತಿನ ಪಡ್ಬೋದು. ಇಲ್ಲಿ ತುಂಬ ಚೆನ್ನಾಗಿ ನಮಗೆ ಎಲ್ಲದಕ್ಕೂ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ವಾಶ್ರೂಮ್ ಕೂಡ ಅವೈಲೇಬಲ್ ಇರುತ್ತೆ ನಿಮಗೆ. ಹಾಗೆ ಸಿಹಿ ಕಹಿ ಚಂದ್ರು ಕೂಡ ಈ ಹೋಟೆಲ್ಗೆ ಭೇಟಿ ಕೊಟ್ಟಿದ್ದಾರೆ. ಅವ್ರ ಫೋಟೋ ಕೂಡ ವಾಲಲ್ಲಿ ಹಾಕಿದ್ದಾರೆ. ಅದನ್ನ ನಾನು ಕೂಡ ಫೋಟೋ ಇದರಲ್ಲಿ ಹಾಕಿದ್ದೀನಿ ನೋಡಿ ಸ್ನೇಹಿತರೆ. ಪಾರ್ಕಿಂಗಿಗೆ ಪ್ಲೇಸ್ ಕೂಡ ತುಂಬ ಚೆನ್ನಾಗಿ ದೊಡ್ಡದಾಗಿ ವಿಶಾಲವಾಗಿದೆ. ಇಲ್ಲಿ ವಾತಾವರಣ ಕೂಡ ತುಂಬ ತಂಪಾಗಿದೆ. ನೀವು ಆರಾಮಾಗಿ ವಿಶ್ರಾಂತಿ ತಗೊಂಡು ಟಿಫನ್ ಮಾಡಿಕೊಂಡು ನೆಕ್ಸ್ಟ್ ಕುಕ್ಕೆಗೆ ಹೊರಡ್ಬೋದು. ನಿಮಗೆ ಇಲ್ಲಿಂದ ಹೋಗ್ತಾ ನಿಮಗೆ ಮಧ್ಯದಲ್ಲಿ ನಿಮಗೆ ಗಣಪತಿ ದರ್ಶನ ಕೂಡ ಸಿಗುತ್ತೆ. ಸೌದರ್ಗ ಗಣಪತಿ, ಅಲ್ಲೂ ಕೂಡ ನೀವು ದರ್ಶನ ಮಾಡ್ಕೊಂಡು ಆರಾಮಾಗಿ ಕುಕ್ಕೆಗೆ ಹೋಗ್ಬೋದು. ಇಲ್ಲಿ ಇವರೇ ಓನರು ಮತ್ತು ಇವರಿಬ್ಬರು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಗ್ರಾಹಕರಿಗೆ. ನಮಗೆ ಮೇಯ್ನು ಬೇಕಾಗಿರೋದು ಅದೇನೆ. ಇಲ್ಲಿ ಊಟ ಕೂಡ ಅಷ್ಟೇ, ತಿಂಡಿ ಕೂಡ ಅಷ್ಟೇ, ತುಂಬ ಹೈಜಿನಿಕ್ ಆಗಿ, ಕ್ವಾಲಿಟಿಯಾಗಿ, ತುಂಬ ರುಚಿಯಾಗಿ ಮಾಡಿಕೊಡ್ತಾರೆ. ಮತ್ತು ಇಲ್ಲಿ ನಿಮಗೆ ಸ್ನೇಹಿತರೆ ಎಲ್ಲ ಐಟಮ್ ಇರ್ತೀನಿ ಕೇಳಿ. ಪೂರಿ, ಪರೋಟ, ಚಿತ್ರಾನ್ನ, ನೀರು ದೋಸೆ, ಸೆಟ್ ದೋಸೆ, ಪ್ಲೈನ್ ದೋಸೆ, ಈರುಳ್ಳಿ ದೋಸೆ, ಇಡ್ಲಿ, ವಡೆ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ. ಇಲ್ಲಿ ನಿಮಗೆ ಈ ಹೋಟೆಲು ಬೆಳಗ್ಗೆ 5:30ರಿಂದ ಸಂಜೆ 8 ಗಂಟೆವರೆಗೂ ಓಪನ್ ಇರುತ್ತೆ. ನೀವು ಈ ಟೈಮಿಂಗ್ಸಲ್ಲಿ ಯಾವಾಗ ಬಂದರೂ ಫ್ರೆಶ್ ಆಗಿ ತಿಂಡಿನ ಮಾಡಿಕೊಡ್ತಾರೆ. ವಾತಾವರಣ ತುಂಬ ಕೂಲೆಸ್ಟ್ ಆಗಿದೆ. ಇಲ್ಲಿ ನೀವು ಚೆನ್ನಾಗಿ ವಿಶ್ರಾಂತಿ ಪಡ್ಬೋದು. ವಾಶ್ರೂಮ್ ಕೂಡ ಅವೈಲೇಬಲ್ ಇದೆ ನಿಮಗೆ. ಇಲ್ಲಿ ಮಕ್ಕಳು ಫ್ಯಾಮಿಲಿ ಸಮೇತ ಬಂದರೆ ಇಲ್ಲಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ನಮ್ದು ಎಲ್ಲ ಮುಗಿತು, ಎಲ್ಲ ಐಟಮ್ ತಿಂದ್ವಿ, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ವಿ. ಅವರು ಕೂಡ ಒಂದು ಹಾಯ್ ಹೇಳಿ ನಾವು ಕೂಡ ಇಲ್ಲಿಂದ ಹೊರಟ್ವಿ. ಫ್ಯಾಮಿಲಿ ಸಮೇತವಾಗಿ ಭೇಟಿ ಕೊಟ್ಟಿದ್ವಿ. ನೀವು ಕೂಡ ಒಂದ್ಸಲ ಇಲ್ಲಿ ಭೇಟಿ ಕೊಡಿ, ನಿಮಗೆ ಅನುಭವ ಆಗುತ್ತೆ ಸ್ನೇಹಿತರೆ. ತುಂಬ ಚೆನ್ನಾಗಿದೆ. ನಾನು ಕಂಡ ಇಷ್ಟು ದಿವಸದಲ್ಲಿ ಈ ಹೋಟೆಲ್ ನಮಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇತ್ತು. ಒಳ್ಳೆ ರುಚಿ ಇದೆ, ಒಳ್ಳೆ ಟೇಸ್ಟ್ ಇದೆ, ಹಾಗೂ ನಮಗೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಇಲ್ಲಿ. ಹಾಗೆ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಸ್ನೇಹಿತರೆ. ಥ್ಯಾಂಕ್ ಯು.